ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಅದ್ದೂರಿ ಮೆರವಣಿಗೆ ನಡೀತಾ ಇದೆ. 28 ಗಣೇಶನ ಮೂರ್ತಿಗಳು ಬಂದಿವೆ. ಈಗ ಸಾಮೂಹಿಕ ಮೆರವಣಿಗೆ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಸರ್ಜನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಡಿಜೆ, ತಮಟೆ ಸದ್ದು ಎಲ್ಲವೂ ಕೂಡ ಯುವಕರು ಯುವತಿಯರು ಎಲ್ಲರೂ ಹುಚ್ಚಿದು ಕುಣಿಯುವಂತೆ ಮಾಡಿದ್ದಾರೆ. ಇನ್ನು ಮದ್ದೂರಿನ ದರ್ಗಾ ಎದುರಿಗೆ ಬಂತು ಗಣೇಶ ಮೆರವಣಿಗೆ. ದರ್ಗಾ ಬಳಿ ಹಿಂದೂ ಕಾರ್ಯಕರ್ತರಿಂದ ನೃತ್ಯ. ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪೊಲೀಸರು. ದರ್ಗಾದ ಮುಂದೆಯೇ ಪೊಲೀಸರ ತಂಡನೇ ನಿಂತಿದೆ. ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಖಾಕಿ ಪಡೆ ಬಹಳ ಕಟ್ಟೆಚ್ಚರವನ್ನು ವಹಿಸಿದೆ. ಮದ್ದೂರಿನಲ್ಲಾದಂತಹ ಘಟನೆ ಬಹಳ ಆತಂಕಕ್ಕೀಡು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯನ್ನು ಇವತ್ತು ವಹಿಸಲಾಗಿದೆ. 28ಕ್ಕೂ ಅಧಿಕ ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನಾ ಕಾರ್ಯಕ್ರಮ ಇದು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಡಿಜೆ ಸೌಂಡ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸೇರಿರುವಂತಹ ಜನ ಕುಣಿತಾ ಇದ್ದಾರೆ. ದರ್ಗಾದ ಮುಂದೆ ಪೊಲೀಸರ ತಂಡ ನೆರೆದಿದೆ. ಭಾರಿ ಕಟ್ಟೆಚ್ಚರ ಮದ್ದೂರಿನಲ್ಲಿ. ಇನ್ನು ಮಸೀದಿ ಮುಂಭಾಗ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ರಸ್ತೆ ಮೇಲೆ ಎರಡೂ ಬದಿಗಳಲ್ಲೂ ಕೂಡ RF ನಿಯೋಜನೆಗೊಳಿಸಿದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಪೊಲೀಸರೆಲ್ಲರೂ ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ಮಸೀದಿ ಮುಂಭಾಗ, ದರ್ಗಾದ ಹತ್ರ ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಾಕಂದರೆ ನೆನ್ನೆ ನಡೆದಂಥ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಗಮನಿಸಿದ್ದಾರೆ. ಸೊ ಹಾಗೆ ಮೊನ್ನೆ ಮೆರವಣಿಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಕಿಡಿಗೇಡಿಗಳು. ಸೊ ಹಾಗಾಗಿ ಯಾವುದೇ ಈ ಥರದೊಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಏನು ಇನ್ಸಿಡೆಂಟ್ಸ್ ಇನ್ನೂ ವರದಿಯಾಗಿಲ್ಲ. ಯಾಕಂದರೆ ಶಾಂತವಾಗಿ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲರೂ ಹರ್ಷದಲ್ಲಿದ್ದಾರೆ. ಇವತ್ತು ಸಾಮೂಹಿಕವಾಗಿ ನಾವು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಂತೇಳಿ ಅಷ್ಟೇ ಸುಸೂತ್ರವಾಗಿ ಎಲ್ಲವೂ ಕೂಡ ಈಗ ಸಾಗ್ತಾ ಇದೆ. ಇನ್ನು ಕಲ್ಲು ತೂರಾಟ ಆಗಿತ್ತಲ್ಲ, ಆ ಜಾಗಕ್ಕೆ, ಆ ಸ್ಥಳಕ್ಕೆ ಮೆರವಣಿಗೆ ಎಂಟ್ರಿ ಕೊಟ್ಟಿದೆ. ಮದ್ದೂರಿನ ಪೇಟೆ ಬೀದಿಯಲ್ಲಿ ಹಿಂದೂಗಳ ಕಹಳೆ, ಪೇಟೆ ಬೀದಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯುವಕರು. ಗಣೇಶ ಮೆರವಣಿಗೆ ಅಂದ್ರೆ ಹಾಗೆ ಇರುತ್ತೆ. ಕೇಸರಿ ಬಾವುಟ ಹಿಡಿದು ಕಾರ್ಯಕರ್ತರು ಘೋಷಣೆ ಕೂಡ ಕೂಗಿದ್ದಾರೆ. ಅಂದ್ರೆ ಎಲ್ಲಿ ಮೊನ್ನೆ ಕಲ್ಲು ತೂರಾಟ ಆಯಿತು ಅದೇ ಸ್ಥಳದಲ್ಲಿ ಇವತ್ತು ಭರ್ಜರಿ ಪ್ರದರ್ಶನ. ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಈಗ ಮಂಡ್ಯದ ಮದ್ದೂರಿನಲ್ಲಿ ನಡೀತಾ ಇದೆ. ಮೊನ್ನೆ ಎಲ್ಲಿ ಘಟನೆ ಆಯ್ತಲ್ಲ, ಒಂದು ಕಲ್ಲು ತೂರಾಟ ನಡೆದಂಥ ಒಂದು ಘಟನೆ, ಅದೇ ಜಾಗಕ್ಕೆ ಈಗ ಅಂದರೆ ಮದ್ದೂರಿನ ಪೇಟೆ ಬೀದಿಯಲ್ಲಿ ಈಗ ಮೆರವಣಿಗೆ ಸಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುವಂಥ ಜನ ಈಗ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ.
ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ. ಅಂದರೆ ಪೊಲೀಸ್ ಸರ್ಪಗಾವಲಿದೆ, ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಯಾವುದೇ ರೀತಿಯಲ್ಲೂ ಅಂತಹ ಅಹಿತಕರ ಘಟನೆಯಾಗಬಾರದು ಅನ್ನೋ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಜೊತೆಗೆ ನಿರೀಕ್ಷೆಗೂ ಮೀರಿ ಜನ ಅಲ್ಲಿ ನೆರೆದಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಹಾಗೆ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ಎಲ್ಲ ಕಡೆಗಳಲ್ಲೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಯೋಜನೆಯಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿದೆ. ಮಸೀದಿ ಮುಂಭಾಗ ಕೂಡ ಪೊಲೀಸ್ ಸರ್ಪಗಾವಲಿದೆ. ಎಲ್ಲಿ ಕಲತೂರಾಟ ಆಗಿತ್ತು ಅದೇ ರಸ್ತೆಯಲ್ಲಿ ಕೂಡ ಸಾಗ್ತಾ ಇದೆ ಮೆರವಣಿಗೆ. ಎಲ್ಲವೂ ಶಾಂತಿಯುತವಾಗಿ ಬಹಳ ಸಂಭ್ರಮದಿಂದ ಸಾಗ್ತಾ ಇದೆ. ಸುಮಾರು 28ಕ್ಕೂ ಹೆಚ್ಚು ಗಣಪತಿ ಮೆರವಣಿಗೆ ವಿಸರ್ಜನೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ.